ಶಾಸಕರಾದಂಥ ದತ್ತಾತ್ರೇಯ ಪಾಟೀಲರು ಬಹಳ ಕ್ರಿಯಾಶೀಲ ಆದರ್ಶದಂಥ ವ್ಯಕ್ತಿತ್ವವನ್ನು ಹೊಂದಿದಂಥವರು. ಯಾವಾಗಲೂ ಜನರ ಮಧ್ಯದಲ್ಲಿದ್ದು ತಮ್ಮ ಅಧಿಕಾರದ ಅವಧಿಯಲ್ಲಿ ಭಾಳಷ್ಟು ಜನಹಿತ ಕಾರ್ಯಗಳನ್ನು ಮಾಡಿದ್ದಾರೆ. ರಾಜಕೀಯದಲ್ಲಿ ಏಳು ಬೀಳು ಇರುವುದು ಸಹಜ. ಅವುಗಳಿಗೆ ಅಂಜದೆ ಅಳುಕದೆ ಗಟ್ಟಿಯಾದಂಥ ಹೆಜ್ಜೆಯನ್ನು ಇಟ್ಟರೆ ಮತ್ತೆ ಒಳ್ಳೆಯ ಅವಕಾಶ ಅವರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಪ್ರಾಪ್ತ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದಕ್ಕೆ ಯಾರೂ ಕೂಡ ಅವರ ಅಭಿಮಾನಿಗಳು ಧೃತಿಗೆಡದೆ ಒಂದು ಸಂಕಲ್ಪ ಶಕ್ತಿಯನ್ನು ಹೊಂದಿ ಅವರಲ್ಲಿರುವಂಥ ಕ್ರಿಯಾತ್ಮಕ ಶಕ್ತಿಯನ್ನು ಬೆಳೆಸುವಂಥ ಕೆಲಸ ಮಾಡಿದರೆ ಭಾಳಷ್ಟು ಒಳ್ಳೆಯದಾಯಿತು. ಅಂಥ ಉತ್ಸಾಹಿಯುವ ರಾಜಕಾರಣಿಗಳ ಮೇಲೆ ರಂಭಾಪುರಿ ಜಗದೊಳವರ ಆಶೀರ್ವಾದ ಯಾವಾಗಲೂ ಕೂಡ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಮರೆಯೋದಿಲ್ಲ. ಕಲಬುರಗಿ ಏನಾಗಿಬಿಡ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಹಿಂದೂ ಮುಸ್ಲಿಂ ಅನ್ನುವಂಥದ್ದು ಭಾಗ ಆಗಿಬಿಡ್ತು. ಒಂದ್ ಕಡೆ ಹಿಂದೂ ಸಮಾಜದವರು ಎತ್ಕೊಂಡಿರ್ತಾರೆ, ಇನ್ನೊಂದು ಕಡೆ ಮುಸ್ಲಿಂ ಸಮಾಜದವರು ಎತ್ಕೊಂಡಿರ್ತಾರೆ. ಹೀಗಿರುವಂತ ಸಂದರ್ಭದೊಳಗ ಹಿಂದೂ ಸಮಾಜದ ಮುಖಂಡರಾಗಿರ್ತಕ್ಕಂಥ ದತ್ತಾತ್ರೇಯ ಪಾಟೀಲ್ ರೇವೂರ್ ಮೇಲೆ ಇಸ್ಲಾಂ ಸಮಾಜದವರು ಒಂದು FIR ಅನ್ನು ದಾಖಲೆ ಮಾಡ್ತಾರೆ. ಆ ದಾಖಲೆಯನ್ನ ರದ್ದತಿ ಕೋರಿ ಇಡೀ ನಮ್ಮ ವೀರಶೈವ ಸಮಾಜ, ಕಲಬುರಗಿ ಒಳಗ ಅಖಿಲ ಭಾರತ ವೀರಶೈವ ಮಹಾಸಭಾ ಇದೆ. ಆಂದೋಲ ಪರಮ ಪೂಜಾರಿ ಹೇಳಿದಾಗೆ ಅವು ಎರಡು ಭಾಗವಾಗಿ ವರ್ತನೆ ಮಾಡ್ತಾ ಇದ್ದಾವೆ. ಅದೇ ನಿಟ್ಟಿನೊಳಗೆ ಕಲಬುರಗಿ ಒಳಗ ವೀರಶೈವ ಮುಖಂಡರು ಅನ್ನುವಂಥವ್ರು ಬಹಳ ಮಂದಿ ಇದ್ದಾರೆ, ಸಂಘಟನೆಗಳಿದಾವೆ. ಇವೆಲ್ಲರೂ ಅಪ್ಪುಗೌಡರ ಪರ ಎದ್ದು ನಿಂತು ಅನೇಕ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಹೋರಾಟವನ್ನು ಮಾಡ್ತಾ ನಿಂತಿರುವಂತಹ ಸಂದರ್ಭದೊಳಗ ಒಂದು ಕಡೆ ಇಸ್ಲಾಂ ಧರ್ಮ, ಇನ್ನೊಂದು ಕಡೆ ಹಿಂದೂ ಧರ್ಮ. ಹೀಗಿರುವಂತಹ ಸಂದರ್ಭದೊಳಗ ಅದರೊಳಗೆ ಒಂದಿಷ್ಟು ಮಠಾಧೀಶರು ಪಾಲ್ಗೊಳ್ತಾರೆ. ಮಠಾಧೀಶರು ಪಾಲ್ಗೊಂಡು ಅಪ್ಪುಗೌಡರ ಪರವಾಗಿ ಒಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾರೆ. ಹೇಳಿಕೆ ಅಂತಂದ್ರೆ ಎಂಥದ್ದು ಅಂತ ತಿಳ್ಕೊಂಡು ಕೇಳಿದ್ರೆ, ರೇವೂರ್ ಗೌಡ್ರ ಮನಿತನ ಬಹಳ ದೊಡ್ಡ ಪ್ರತಿಷ್ಠಿತ ಮನಿತನ, ದಾನ ಧರ್ಮದ ಮನಿತನ, ಪರೋಪಕಾರಿಯ ಮನಿತನ, ಹಾಗೆ ಹೀಗೆ ಅಂತ ತಿಳ್ಕೊಂಡು ಅವರಿಗೆ ಅನಂತ ಉದಾಹರಣೆಗಳನ್ನು ಕೊಡ್ತಾ ಹೊಗಳ್ತಾ ಅವ್ರ ಮಾಧ್ಯಮಕ್ಕೆ ಹೇಳಿಕೆಗಳನ್ನು ಕೊಡ್ತಾರೆ. ಈ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿರ್ತಕ್ಕಂಥ ಮಠಾಧೀಶರಿಗಾಗಲಿ ಅಥವಾ ಕಲಬುರಗಿಗಳಿಗಿರ್ತಕ್ಕಂಥ ವೀರಶೈವ ಮಹಾಸಭಾದವರಿಗಾಗ್ಲಿ ಅಥವಾ ಕಲಬುರಗಿಗಳಿಗಿರ್ತಕ್ಕಂಥ ವೀರಶೈವ ಸಂಘಟನೆಗಳಿಗಾಗಲಿ ನಾನು ಪ್ರಶ್ನೆ ಮಾಡ್ತೇನೆ. ನಾನು ಒಬ್ಬ ಪ್ರತಿಷ್ಠಿತ ಮಠದವನೇ, ನಂದು ಪಾಳ ಮಠ ಅಂತ ತಿಳ್ಕೊಂಡು ಕಲಬುರಗಿ ಜಿಲ್ಲೆಯೊಳಗೆ ಹೆಸರಾಗಿರ್ತಕ್ಕಂಥದ್ದು. ಅಂಥ ಮಠದ ಜಮೀನನ್ನ ನೀವೇನು ವೀರಶೈವ ಮುಖಂಡರು ದೊಡ್ಡ ಪ್ರತಿಷ್ಠಿತ ಮನಿತನ ಅಂತ ತಿಳ್ಕೊಂಡು ಹೋರಾಟ ಮಾಡ್ತಿದ್ರಲ್ಲ ಅಪ್ಪುಗೌಡ ಪಾಟೀಲ್ ಪರವಾಗಿ, ಅವರೇ ನಮ್ಮ ಮಠದ ಜಮೀನ 46 ಎಕರೆ ಜಮೀನನ್ನ ನುಂಗಿ ಹಾಕಿದ್ರು. 2017 ಒಳಗ